ವಿಶೇಷವಾದಂತಹ ಪುಣ್ಯ ಕಾರ್ಯಕ್ರಮಕ್ಕೆ, ಧಾರ್ಮಿಕ ಕಾರ್ಯಕ್ರಮಕ್ಕೆ, ಇಡೀ ಸಮಾಜಕ್ಕೆ ಕತ್ತಲಿನ ಬೆಳಕಿಗೆ ತೆಗೆದುಕೊಳ್ಳುವಂತ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ದೇವೆ. ಜಿಲ್ಲಾ ಮಂತ್ರಿಗಳಂತ ಮಾದೇವಪ್ಪನವರು, ರಮೇಶ್ ಪಂಡಿಸಿದ್ದೇಗೌಡರು, ನಮ್ಮ ತಿಮ್ಮೇನವರು, ಮಂಜೇಗೌಡರು ಮತ್ತು ನಮ್ಮ ಬಿಹಾರಿನ ನಮ್ಮ ಸ್ನೇಹಿತರು ಅನಿಲ್ ಶರ್ಮಾ ಅಂತ ಬಂದಿದ್ದಾರೆ. ಇನ್ನೆಲ್ಲ ಪ್ರಮುಖರೆಲ್ಲ ಕೂಡ ಇದ್ದಾರೆ. ನಾನೇನು ಭಾಷಣ ಮಾಡೋದಿಲ್ಲ, ಏನಿಲ್ಲ. ಆದರೆ ನಾನು ಪವರ್ ಮಿನಿಸ್ಟರ್ ಆಗಿದ್ದಕ್ಕಿಂತ ನಾನು ಗಮನಿಸ್ತಾ ಇದ್ದೀನಿ, ಇತ್ತೀಚಿನ ದಿನದಲ್ಲಿ ನಮ್ಮ ಚೆಸ್ಕಾಂ ಅವರು ಜವಾಬ್ದಾರಿ ತೆಗೆದುಕೊಂಡು ಬಹಳ ಉತ್ತಮವಾದಂಥ ಕೆಲಸ, ಈ ಲೈಟಿಂಗ್ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ಚೆಸ್ಕಾಂ ಅಧ್ಯಕ್ಷರಿಗೆ, ಎಂಡಿಗೆ ಮತ್ತು ಎಲ್ಲ ಸಿಬ್ಬಂದಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನ ಸರ್ಕಾರ ಪರವಾಗಿ, ನಾಡಿನ ಜನತೆಯ ಪರವಾಗಿ ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಜ್ಯೋತಿ ಏನು ನಾವು ಹಚ್ಚಿದ್ದೇವೆ, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶಿತ. ನಮ್ಮೆಲ್ಲರೂ ಕೂಡ ಮಂಗಳವಾಗಲಿ, ಶುಭವಾಗಲಿ, ಆರೋಗ್ಯವಂತ ಆಗಲಿ, ಐಶ್ವರ್ಯವಂತ ಆಗಲಿ ಅಂಥೇಳಿ ಎಲ್ಲರೂ ಕೂಡ ಬಹಳ ಶುಭವನ್ನು ಈ ಸಂದರ್ಭದಲ್ಲಿ ನಾನು ಹಾರೈಸಿ ಈ ಜ್ಯೋತಿಯನ್ನು ಬೆಳೆಸಿದ್ದೇನೆ. ಬೆಳಗ್ಗೆ ತಾನೇ ತಾಯಿ ಚಾಮುಂಡಿ ಪಾದಗಳಿಗೆ ನಾವೆಲ್ಲ ಭೇಟಿ ಕೊಟ್ಟು ತಾಯಿಯ ಆಶೀರ್ವಾದವನ್ನು ಪಡೆದು ಈ ದಸರಾವನ್ನ ಚಾಲನೆಯನ್ನು ನಾವು ಮಾಡಿದ್ದೇವೆ. ಈ ವರ್ಷ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ. ಇದು ಮುಂದುವರಿತದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇನ್ನು 10 ವರ್ಷ ಇದೇ ರೀತಿ ನಾವು ನಡೆಸ್ಕೊಂಡು ಹೋಗುವಂತ ಭಾಗ್ಯ ನಮಗೆ ಸಿಗಲಿ. ನಿಮ್ಮೆಲ್ಲರ ಆಶೀರ್ವಾದ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.